ಹಾ ಸಿಕ್ತ ನಾಗಲ್ಪರಿಗೆ ಹೋಗು ಮಾರ್ಗ ಸಿಕ್ತಿ. ಹೌದ್ರಿ ನಾನು ನಾಗಲ್ಪುರನ ಸಿಕ್ತಂತ ತಿಳ್ಕೊಂಡ ಮಗನ ಈಗ ಬರೀ ಮಾರ್ಕ್ ನಾ ಹೋಗ್ಬೇಕನ್ನೋ ದಾರಿ ಅಕ್ಕ ಸಿಕ್ಕತ್ತಿದ. ವೆರಿ ಗುಡ್. ಎಡಕ್ ಹೋರಿ ಬಲಕ್ ಹೋರಿ ಎಡಕ್ ಹೋರಿ ಬಲಕ್ ಹೋರಿ ಎಡಕ್ಕ ಬಲಕ್ಕ ಎಡಕ್ಕ ಬಲಕ್ಕ ಹೊಳ್ಕೋಂತ ಮುಂದ್ ಹೋದ್ರಿ ಅಂದ್ರ ಆಗುದಿಲ್ಲ ಮದಿ ಆಗುದಿಲ್ಲ. ಅಲ್ಲಿ ಹುತ್ತಿ ಆ ಹುತ್ತಿನ ಮಣ್ಣು ತಗೊಂಡ್ ಹೋಗಿ 21 ದಿವಸ ಜಗಲಿ ಮೇಲಿಟ್ಟು ಪೂಜೆ ಮಾಡ್ಬೇಕು ಮಗನ. ಒಂದಲ್ಲ ಮೂರು ಮದ್ವೆ ಆಗ್ತಾವ ನಿನಗ. ಹೋಗ್ಬಿಡ್ರಿ ರೊಕ್ಕ ಮೂರ ಕಾಯಿ ಬಿದ್ದು ಯಪ್ಪ ಅಷ್ಟ ಆಗ್ಬಿಟ್ರು ಸಾಕು. ನಿನಗ ಬಂದ್ ಕಾಯಿ ಹೊಡಿತು ಸ್ಟಾರ್ ಆಗತ್ತ ಕರೆಕ್ಟ್ ಆಗತ್ತ ಕರೆಕ್ಟ್ ಆಗತ್ತ. ಅಪ್ಪ ನಡ್ರಿ ನಡ್ರಿ ಹುಂಬ್ರಿ 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 ಪರಗಿದ್ಯಾ ನನ್ನ ಮದ್ವೆ ಆಗ್ಬಿಟ್ರಿ ಕಳ್ಸ್ನಿ. ಇಲ್ಲಿ ಬಾಯ್ಲಿ ಇಲ್ಲಿ ಬಾಯ್ಲಿ. ಯಾಕಂದ ಹಂಗಲ್ಲ, ನಿಮ್ಗೆಲ್ಲಾ ಸಮಾಧಾನ ಆತು, ನಿಮಗ್ ಮದ್ವಿ ಆಗ್ತತಿ ಅಂತ ಹೇಳಿನಿ, ಎಲ್ಲಾ ಆತು. ಮತ್ ನನಗೇನ ದಕ್ಷಿಣ ಗಿಕ್ಷಣ ಏನ್ ಕೊಡಂಗಿಲ್ಲನ? ದಕ್ಷಿಣ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಈಗ ನೋಡ ಮದ್ವೆ ಆಗ್ಲಿ, ಮದ್ವೆ ಅಕ್ಕವ ನಾನು ಮೂರು ಮದ್ವೆ ಆಕ ಮೊದಲ ಹೆಳವಗ ಹೆಳವನ್ ಮುಗಿದ್ ನೆಕ್ಸ್ಟ್ ನಿಂದ ಮರ್ಯಾದ ನೆನಪಿಡ್ಕೊ ನನ್ನ ರಜ. ಅಷ್ಟು ಇಷ್ಟೆಲ್ಲ ಸುತ್ತಾಡಿ ಬಂದದಕ್ಕೂ ಸ್ವಾರ್ಥ ಕಾತಪ್ಪ ಮರೆ. ಒಂದು ಮದ್ವೆ ಆಗೋದು ಬಂದಿದೆ, 3 ಮದ್ವೆ ಮಾಡಿಸಿಲ್ಲ ರಜ. ನೀರಿನ ಟ್ಯಾಂಕ್ ಸರ್, ನೀರಿನ ಟ್ಯಾಂಕ್ ರಜ ಮರಿಬೇಡ. ಮೊದಲು ಹೆಳವಗ ಆಮೇಲೆ ನಿನಗ. ಇಲ್ಲ ಇವ್ ನನಗೆ ತಿಳಿಯಾಗ ಹುಳ ಬಿಟ್ಟು ಹೋದಲ್ಲ. ಮೊದಲ ಹೇಳುವಾಗಂತ ಆಮೇಲೆ ನನಗಂತ. ಅಲ್ಲ ಇವನು ವಿಚಾರ ಏನೈತಿ, ಏನ್ ದಾರಿ ಪಾರಿ ಸಿಗ್ಲಿಲ್ಲ ಅಂದ್ರ ಹುತ್ತು ಸಿಗ್ಲಿಲ್ಲ ಅಂದ್ರ ಏನ್ ತಂದ ನನಗ ಹಾಕಂಗದ. ನೀವ್ ಹೆಂಗ ನೀವು ತಿಳಿಯಾಗ ಹುಳನ ಬಿಟ್ಟಪ್ಪ ನನಗ ಗೊತ್ತಾಗ ಒಟ್ಟು ಚಲೋ ಆದ್ರ ಸಾಕು. ಹುತ್ತಿನ ಮಣ್ಣು ತೊಗೊಂಬಂದು ಇದೊಂದು ಹುತ್ತಲ್ಲಿ ಇದು ಏನಾಗೋದ ಅಲ್ಲಿ. ಇದು ಹುತ್ತಿನ ಮಣ್ಣು ಒಯ್ದ ಹಾಕಿ ಹೊಡಿಬೇಕು. ಬಾರ ಬಾರ ಟೈಮ್ ಎಷ್ಟಾಯ್ತು ಏನು ಇನ್ನೂ ಬಂದಿಲ್ಲ ಇವರು, ಎಲ್ಲಿ ಹೋಗ್ಯಾರು? ಆಗ ಬಾ ಅಂತ ಹೇಳಿದ್ನಿ. ಏನು ಸಾಕು ಮಾಲಕ್ ನೋಡಿದ್ರೆ 2-3 ತಿಂಗಳದಾಗ ಮುಗಿಸಂತ ಹೇಳ್ಯಾನು. ಇದ್ದದ ರೊಕ್ಕ ಇದಕ್ಕೆ ಹಾಕೊಂಡ್ ಕುಂತೀನಿ. ದಬಾಸಿ ಮುಗಿಸಿದಂದ್ರೆ ಬಡ ರೊಕ್ಕ ಕೊಡ್ತಾರ. ಸಾಕಾಗೋಯ್ತು ಮರ. ಫೋನಾರ ಹಚ್ತೀನಿ ಸುಮ್ಮನೆ ಎಲ್ಲಿ ಹೋಗ್ಯಾರು. ಎಲ್ಲಿ ಹೋಗ್ಯಾರು ಫೋನ್ ಹಚ್ಚ ಮಾತಾಡ್ತೀನಿ. ಒಬ್ಬ ಬಂದ್ಲ ಅಣ್ಣ. ಓ ಅಣ್ಣ. ಅಣ್ಣ ನಮಸ್ಕಾರ ಅಣ್ಣ. ತಡಿಯಣ್ಣ ನೀ ಬರಬೇಡ, ನಾನ ಬರ್ತೀನಿ. ಗಾರ್ಸದ್ ಒಗದಾರು ಅಲ್ಲೇ ಬರ್ತೀನಿ ತಡಿ. ನಾನು ಏನ್ ಮಾಡ್ಬಾ, ಲೇಬರ್ ಸಂಬಂಧ ಒಂದು ಸಾಕಾಗಿ ಹೋಯ್ತು ನನಗೆ. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ ನೋಡಿ. ಏನ್ ಮಾಡ್ತಿ? ನಮ್ ಮುಗಿದಿಲ್ಲ ಕೆಲಸ. ಏನ್ ಒಂದು ವಾರದ ಕೆಲಸ ಐತಪ್ಪ ಬಾ ಮಾಡಿ. ಏನ್ ಲೇಬರ್ ಒಟ್ಟು 1 ದಿವ್ಸ ಬರ್ತಾರ, 1 ದಿವ್ಸ ಕೈ ಕೊಡ್ತಾರ. ಏನ್ ಮಾಡ್ಲಿ ತಿಳಿವಲ್ದ. ಯಾಕನ್ನ ಎಲ್ಲಿ ಹೋಗಿದ್ದಿ? 2 ದಿವ್ಸ ಕಂಡೇ ಇಲ್ಲ. ಚಾ ಕುಡಿಯಾಕಂತ ಬರ್ತಿದ್ದಿ. ಒಟ್ಟು 2 ದಿವ್ಸ ಆತ್ ಒಟ್ಟ ಭೇಟಿಯಾಗಿಲ್ಲ. ಬೆಲ್ಯಾಗ ಕೆಲ್ಸ ಬಾಳಪ್ಪ, ಸಿಕ್ಕಾಪಿಡಿ ಕೆಲ್ಸ ಅದಾವ. ಹೌದು. ಮತ್ತ ಮೇಲಾಗಿ ಲೇಬರ್ದು ಒಂದ್ ಬಾಳ ಪ್ರಾಬ್ಲಮ್ ಐತಿ ನೋಡು. ಅಲ್ಲಿ ಒಟ್ಟ ಲೇಬರ್ ಬರಾಕ್ತಾ ಇರಲಿಲ್ಲ. ಹೌದು. ಮತ್ ಮ್ಯಾನೇಜರ್ ಒಬ್ರು ಇದಷ್ಟು ಕೆಲಸ ಮುಗಿಸಿ ಹೋಗುತ್ತಾರ. ಸಾಕಾಗೈತಿ ನೋಡಪ್ಪ ನಾವ್ ಕೆಲ್ಸ ಮಾಡಿ ಅಂದ್ರು. ಹೋಲ್ ಬಿಡು. ಆಮೇಲೆ ಅದಾನ ನಿನ್ನ ಬಾಲಂಗಸಿ ಅವ ಬಿಳಿಬಂಟನ್ ಕೇಳಿನ. ಯಾರನ್ನ? ದೋಸ್ತವಪ್ಪ, ನಿಮ್ ದೋಸ್ತ. ಓ ಅವ. ಅಲ್ಲಿ ಇದಕ್ ಹೋಗಿದ್ದಿಲ್ಲ ನಾವು ಅಷ್ಟ್ರು
ನಾಗಪಲ್ಲಿಕೆನೆ ಹೋಗಿದ್ದಿಲ್ಲ. ನಾಗರಪಲ್ಲಿ ಹಾ. ಹಾ ಅಲ್ಲಿ ಹೋಗಿ ಮತ್ತ ಅವ್ರು ಏನೋ ಸ್ವಾಮಿಗಳು ಹೇಳಿದ್ರಲ್ಲ, ಹಾ ಹೇಳಿದ್ರು ಬಿಡ. ಹಣ್ಣು ತಗೊಂಡು ಪೂಜೆ ಮಾಡುತ್ತ. ಹಾ ಅದಕ್ಕ ಪೂಜೆಗೆ ಅಡ್ಡಾಡಕತ್ತ. ಅವ್ರ ಕಡೆ ಒಂದ್ 10 ರೂಪಾಯಿ, ಇವ್ರ ಕಡೆ ಒಂದ್ 20 ರೂಪಾಯಿ ಇಸ್ಕೊಂಡ್ ಪೂಜೆ ಮಾಡಾಕತ್ತತಿ ಲಗ್ನ ಸಲಾಗಿ ನೋಡು. ನೀ ಬಾರ್ ಹೋತಪ್ಪ ಮರ. ಅಲ್ಲೇನ ಈ ವಯಸ್ಸಿನಾಗ ಮದ್ವಿ ಮಾಡ್ಕೊಂಡ್ ಏನ್ ಮಾಡವ? ಹೋಲ್ ಬಿಡಣ. ಅಲ್ಲ, ನಮ್ ದೋಸ್ತೊಳಗೆ ಎಲ್ಲಾರ್ದು ಮದುವೆ ಆಗೈತಿಲ್ಲಪ್ಪ, ಹಾ ಮತ್ತ ಒಂದೊಬ್ಬನ ಆಗ್ಲಿಲ್ಲ. ನಾ ಅದನ್ನ ಹೇಳಾಕತ್ತಿಲ್ಲ. ಹ್ಮ್. ಅಲ್ಲ, ಈಗ ಅವಾಗ ಹೊಟ್ಟಿ ಕೂಳಿಲ್ಲ, ಅವ ಮನಿ ಅಡ್ಡಾಡ್ಕಂತಾನ. ಇನ್ನ ಅದನ್ನೊಂದು ಕಟ್ಕೊಂಡ ಎಲ್ಲಿಂದ ತಂದ್ ಹಾಕವ ಅಂತ ವಿಚಾರ ಮಾಡಾಕತ್ತೀನಿ. ನೀ ತಪ್ಪು ತಿಳ್ಕೊಂಡಿ. ಹಾ ಆ ಮಗಂದು 2 ಎಕರೆ ಜಮೀನ್ ಐತಿ, ಹ್ಮ್ ಮನಿನೂ ಐತಿ. ಅವ್ ಮಾಡ್ಕೊಂಡ್ ತಿನ್ಲಾರ್ದಕ್ಕ ನಮ್ ಬೆನ್ನಿಂದ ಅಡ್ಡಾಡ್ತಾನ. ಹಿಂಗ ಅವ್ ದುಡ್ಕೊಂತಿದ್ರ ರಗಡ ಇತ್ತ ಒಂದು ಅಲ್ಪ. ಈಗ ಮದ್ವೆ ಆಗಿ ಬಂದ್ಲಂದ್ರ ಹಾ ಇವ್ನ ಕಿವಿ ಗೆಡ್ಡಿ ಹಿಂದಿರೆ ಬಾಳಕ್ ಹಸ್ತಾವಿಲ್ಲ. ಅದ್ರ ಸಲಾಗಿ ಮದ್ವೆ ಆಗಲ್ಲ ಅಂತ ಹೇಳಿದ್ದ ಅವಂಗ. ಅದ್ರ ಸಂಬಂಧ ಲಗ್ನ ಮಾಡಕ್ ಗುದ್ದಾಡಕತ್ತಿ ಅವಂಗ. ನನಗೇನ್ ಗೊತ್ತಂಬರ ಅವ್ ಏನೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ನ. ನೀ ಹೇಳ್ದು ಬರಬೈತ್ ಏನ. ಅಲ್ಲ, ಆ ಮಂಗ್ಯಾನ ಮಗ ನಮ್ಮ ಮಾತಂತೂ ಕೇಳುದಿಲ್ಲ. ಅಷ್ಟು ಜೋಡ್ ಮಾಡಿಬಿಟ್ರ ನಮ್ ಕಡೆ 10 ಕೊಡು 20 ಕೊಡು ಅನ್ನೋದಾರ ತಪ್ತೈತಿ. ಎಲ್ಲಿಗಾರ ಹೋಗು ಮುಂದ್ ಅಡ್ಡ ನಿಂತು ಬಿಡ್ತಾನ. ಅದ್ ಚಲೋ ಮಾಡಿದಾಳನ. ಇನ್ ಪುಣ್ಯದಿಂದ ಅವ್ ಮೆಟ್ಟಿಗೆದ್ರ ಸಾಕಪ್ಪ. ಮೆಟ್ ಹತ್ತಾನ. ಇದೆಲ್ಲ ಪ್ಲಾನ್ ಮಾಡಿ ಮೆಟ್ ಹತ್ತಾನ. ಹೋಲೆ ಇತ್ತಾಗ ಹೊಂಟಿದ್ದಿಲ್ಲ ನಾನ್ ನಿನಗ ಭೇಟಿ ಹಾಕಿ ಬಂದಿನಿಪ್ಪ. ನನಗ ಬೇಟ ಯಾಕೆ ಬಂದಿದ್ದು? ನಡಿ ಹಂಗಾರ ಕುಂತ ಮಾತಾಡ್ ಇಲ್ಲಿ. ಯಾಕೇನ ಅವ್ನ ನೋಟಿಸ್ ಇರಂಗ ಇಲ್ಲ ನೀನು? ಅಲ್ಲನ ಅವ್ ಏನ್ ಹೇಳಿದ್ನ. ಅಲ್ಲ, ನಿನಗ ಅಕಸ್ಮಾತ್ ಕೆಲಸ ಇರ್ಲಿಲ್ಲ ಅಂದ್ರ ನನ್ ಕಡೆ ಬಾ. ಇಲ್ಲಿ ಕಂಡಾಬಿಟ್ಟು ಲೇಬರ್ ಇರ್ತಾವ. ಹೌದು. ಆ ಲೇಬರ್ ನೋಡ್ಕೋತಾರ, ಮೇಂಟೈನ್ ಮಾಡ್ಕೊಂಡ್ ಹೋಗ. ನಿನಗ ಏನ್ ಬೇಕು ಅದನ್ನ ಕೊಡ್ತೀನಿ ಅಂತ ಹೇಳಿದ್ನಿ. ಎಷ್ಟು ಬೇದ್ರು ನನ್ ಮಾತಾ ಕೇಳಂಗಿಲ್ಲ ಅವ್. ಎಷ್ಟು ಬೇಯ್ತಿನ್ಲ ಅವ್ ಮೈ ಹಂಗ ಉಡಾ ಉಬ್ಬಿದಂಗ ಉಬ್ಬುತ್ತತೆ. ಆ ಬೇದ ಎದಕ್ ಹೇಳ್ತಾರ ಅನ್ನೋದಾರ ತಿಳ್ಕೊಬೇಕು ಬೇಡವ. ಅಷ್ಟಾರ ವಿಚಾರ ಬೇಕು ಬೇಡ ಅವಂಗ. ನಾನು ಹೇಳಿನ ನಿನ್ ಕಡಿಕ ಅವ್ನ ಕಡೆ ಕೆಲ್ಸಕ್ ಹೋಗಪ್ಪ. ಹಾ? ಮತ್ತ ದಿವ್ಸ ಅನುಕೂಲ ಆಕತ್ ನಿನಗೂ. ಮತ್ ಖಾಲಿ ಕೂತ ಅಡ್ಡಾಡ ಏನ್ ಮಾಡ್ತೀಪ ಅಂತ ಏನಿಪ್ಪ. ಮತ್ತ ಅಲ್ಲ, ಇದ ವಯಸ್ಸಿನಾಗ ದುಡ್ಲಿಲ್ಲ ಅಂದ್ರ ಮುಂದ್ ಏನ್ ದುಡಿತಾನವ? ಅದ್ ಚಿಂತೆ ಐತಿ ಪಾಪ. ನಾ ಅವನ ಮೇಲೆ ದ್ವೇಷ ಐತೆನ. ನಾ ಬೇದ್ ಹೇಳಿದ್ರು ಉದ್ದಾರ ಆಕನಂತ ಬೇದ್ ಹೇಳುದ ಅವಂಗ. ಹೌದೌದು. ಮತ್ತ ಆದ್ರೆ ಅವ್ನು ತಿಳ್ಕೊಳಕ ತಯಾರಿಲ್ಲಪ್ಪ. ಏನ್ ಮಾಡುದಪ್ಪ ಮರ. ಆಯ್ತಣ್ಣ, ನೋಡಿ ಹೇಳು ಇಬ್ರು ಕೂಡಿ. ಏನ್ ಹೇಳಿ ಸಾಕಾಗೋಯ್ತಪ್ಪ ನಮ್ಗೆ. ಯಾಕನ್ನ ಎದಕ್ ಬಂದಿದ್ದಿ? ಏನಾರು ಕೆಲಸ ಇತ್ತನ? ಅದೇನ ಇನ್ಸೂರೆನ್ಸ್ ಸಲುವಾಗಿ. ಒಂದ್ ತಿಂಗಳು ಅವ್ರ ಕಡೆ ಇಸ್ಕೊಂಡ ಕಟ್ಟಿನಿನ. ಇನ್ನೊಂದ್ 2 ತಿಂಗಳದ ತುಂಬಿ ಬಿಟ್ರೆ ಮುಗಿತ್. ಅದಕ್ಕೆ ನಿನಕ ಭೇಟಿ ಹಾಕಿ ಬಂದಿದ್ದೆ. ಏನ ನಿನ್ ಕಷ್ಟ ನನ್ಗೆ ಅರ್ಥ ಆಕತಿ. ಆದ್ರೆ ಏನ್ ಮಾಡ್ಲಿ, ಇದ್ದದ್ ರೊಕ್ಕ ಅವು ಮನಿಗಳಿಗೆ ಹಾಕಿ ಕುಂತೀನಿ. ಅದು ಒಂದ ಮನಿ ಅಲ್ಲನ, 18 ಮನಿ ಹಿಡ್ದೀನಿ. ಎಲ್ಲಾ ರೊಕ್ಕ ಹಾಕಿ ಕುಂತ ಬಿಟ್ಟಿನಿ. ಈಗ ಇನ್ನೊಂದು 20-22 ದಿವಸ ತಡಿಯಣ. ನಿನಗೆ ಎಷ್ಟು ಬೇಕು ಅಷ್ಟು ರೊಕ್ಕ ಕೊಡ್ತೀನಿ, ಚಿಂತೆ ಮಾಡಕ್ ಹೋಗ್ಬೇಡ. 22 ದಿವಸ ಏನ? 22 ದಿವಸ ಅದ್ರೊಳಗಾಗ ಕೊಡ್ತೀನಿ. ಬಂದ್ವಾರ ನಿನಗೆ ಯಾವಾಗ ಇಲ್ಲ ಅಂತೀನಿ. ಇಲ್ಲ ಅಂದಿಲ್ಲ ಬಿಡೇನ. ಆಯ್ತಣ್ಣ. ಆ ಇನ್ಸೂರೆನ್ಸ್ ಅವ್ರಿಗೆ ನಾ ಹೇಳ್ಕೊತೀನಣ್ಣ. ಏನ 22 ದಿವಸ ಆದ್ರೆ ಮರಿಬೇಡಪ್ಪ. ನಾನು ನಿನ್ನ ನಂಬಿನಿ. ಬರ್ಲಿ. ಅಲ್ಲ, ಎಷ್ಟು ರೊಕ್ಕ ಬೇಕಾಗಿದ್ದು ಏನೋ ಪಾಪ ಅವಂಗ. ಒಂದು 10-15 ಸಾವಿರ ಆದ್ರ ಕೊಟ್ಟು ಕಳಿಸ್ಬೋದಾಗಿತ್ತು. ನಾನು ಕೇಳಲಿಲ್ಲ. ಸಾಯಂಕಾಲ ಮನೆಗೆ ಬಂದಾಗ ಕೇಳಿದ್ರ ಆತ. ಓಯ್ ನಮಸ್ಕಾರ. 2-3 ದಿವಸ ಕಾಣಲಿಲ್ಲ. ಎಲ್ಲಿಗಿದ್ದಿ? ಅದೇನಾಯ್ತು ಅಂದ್ರೆ ಅವ ನಾಗಲ್ಪುರ ಹೇಳಿದ್ದಲ್ಲ ಸ್ವಾಮೀಜಿಯವರು, ಅದು ಹಂಗ್ ಮಾಡಿಸು ಇದು ಹಿಂಗ್ ಮಾಡಿಸು ಅಂತ ಹೇಳಿ. ಅದಕ್ಕ ಏನ್ ಪರವಾಗಿಲ್ಲ ನನ್ನ ಕಡೆ ಒಮ್ಮೆ ಹೇಳ್ಬಿಟ್ಟು ನನಗ. ಅದಕ್ಕ ನಾ ಮಗ ಅವ್ರ ಕಡೆ 10-5 ರೂಪಾಯಿ ಇಸ್ಕೊಂಡು ಹೋಗಿ ಭಾರಿ ಮಾಡಿದ್ಯಾಣ. ಪೂಜೆ ಮಾಡಿದೆ? ಪೂಜೆ ಮಾಡಿದ್ಯಾಣ. ಅದು ಕನಸನ ಆಸೆ ಐತಿ. ಅದು ಹೆಂಗ ಪೂಜೆ ಮಾಡಿ ಬರೋದು ಹಂಗ ಕಂಟಿನ್ಯೂಸ್. ಪೂಜೆ ಮಾಡಿದ್ ಬರೋದು ಏನ್ ಹೆಣ್ಮಕ್ಳು ಬರ್ತಾರ? ಪೂಜೆ ಮಾಡಿದ ಅಷ್ಟ ಬರತ್ತ. ಹೇಳೋ ಮಳ. ನೀನು ಈ ಕಡೆ ಊರ್ ಕಡೆ ಹೋಗಿದ್ದಿಲ್ಲ ಯಾಕೆ? ನಾನು ಸ್ವಲ್ಪ ಕೆಲ್ಸ ಇತ್ತಪ್ಪ ನಂದು. ಅದು ಎಲೆಕ್ಷನ್ ತುಂಬುದಿತ್ತಲ್ಲ ನಂತ. ತುಂಬಿದನ? ಹೋಗಿ ತುಂಬಿ. ಅದೇನೋ 3 ತಿಂಗಳ 4 ತಿಂಗಳ 5 ತಿಂಗಳ 3 ತಿಂಗಳು ತಗೊಂಬಾರೆ. ಕಟ್ಟಿ ಅಲ್ಲ? ಕಟ್ಟಿನ್ಲ. ಸಾವುಕಾರ ಕರ್ಕೊಂಡ್ ಹೋಗಿ ಕಟ್ಟಿ ಬಂದ್ಬಿಟ್ಟು ನೋಡಪ್ಪ ನಾನು. ಅದ್ ನೀ ಸತ್ತು ನನಗ್ ಬರ್ತಾನ ರೊಕ್ಕ ಯಾರಿಗೆ ಬರ್ತದ? ಪುಣ್ಯಾತ್ಮ, ನಿನಗೆ ಯಾಕೆ ಬರ್ತೈತಿ? ಮತ್ ನಿನ್ ಕೂಡ ಹೇಳೋ ನಾನಲ್ಲ. ನನ್ನ ಮಗಳ ಹೆಸರೇ ಮಾಡಿಲ್ಲ ಅದನ್ನ. ಹೌದಾ? ಅದೊಂದ್ರ ಚಲೋ ಮಾಡಿದಲ್ಲ ಜೀವನದಾಗ. ಮತ್ತೆ ಈಗ ಅದಕ್ಕ ಈಗ ನಾ ಮದ್ವೆ ಆಕತ್ತಲ್ಲ, ನನ್ನ ಹೆಸರಲ್ಲೇ ಮಾಡಂಗಿಲ್ಲ, ನನ್ನ ಹೆಸರಲ್ಲೇ ಮಾಡಿಸಿ ನನ್ ಹೆಂಡತಿಗೆ ಬರ್ಕೊಟ್ಬಿಡ್ತೀನಿ. ಅಷ್ಟ್ ಮಾಡ್ಲಿ ನೀ. ಅಷ್ಟ್ ಮಾಡಿದ್ರೆ ಬರೋಬ್ಬರಿ ಆಕತ್ ನೋಡ. ನನ್ನ ಹೆಂಡತಿಗೆ ಬೇಡ, ಅಕ್ಕಿ ಹೆಸರಲ್ಲೇ ಮಾಡಿಬಿಡ್ತೀನಿ. ಸತ್ತ ನಿನಗ್ ಹಂಗ್ ಬರಂಗಿಲ್ಲ ಅದು. ನೀ ಮಾಡ, ನೀ ದುಡಿತಿಲ್ಲ. ನಾ ದುಡಿತೀನಿ ಕರೆ, ಅಕ್ಕಿ ಹೆಸರಲ್ಲೇ ಮಾಡೋಣ. ಯಾಕೆ ಗುರುತಾನ ಹಿಂಗ ಹೇಳ. ಈಗ ಅಕ್ಕಿ ಹೆಸರ್ಲಿ ತದ್ಬೇಕು.
ಆಕಿನ ಏನಾರ ಜಗಳ ಹೇಳಿದಂದ್ರ ಸಹಾಯ ಬಿಡ್ಬಿಡ್ತೀನಿ. ಏಪ್ಪ ಇನ್ನೂ ಮುಗಿಸಿಲ್ಲ ಹಾಪ ಅಲ್ಲೋ ಸಹಾಯ ಹೊಡೆದ್ರ ಮತ್ತೆ ನೀ ಅವ್ರು ರೊಕ್ಕ ಬರ್ತಾವಣ್ಣ. ಮುಂದೆ ಕೇಳಿ ಇನ್ನೂ ಸ್ಟೋರಿ ಇರುತ್ತೆ, ನೀವು ಒಮ್ಮೆ ಹೇಳಿ ಮುಗಿಸ್ಬಿಟ್ರ ಆಕಿನ ಸಹಾಯ ಹೊಡಿತೀನಿ. ಸಹಾಯ ಹೊಡ್ಕೊಳ್ಳ ಇನ್ಶೂರೆನ್ಸ್ ಆಫೀಸ್ನವ್ರು ಕಳಿಸ್ತೀನಿ. ಸರ್ ಹಿಂಗಾಗೈತಿ ಹಿಂಗಿಲ್ಲ ಮತ್ತೆ ಹೆಂಗಂತ ಪಾಪ ಅಂತಂದು ಅವ್ರ ಮಣ್ಣು ಮಾಡಿ ರೊಕ್ಕ ಕೊಟ್ಟೋಕಾರ ನನಗ. ಹುಚ್ಚ ನೀ ಹೋಗಿ ಕಂಬಿ ಎಣಿಸ್ಬೇಕಾಕತಿ, ಹಂಗಾರ ರೊಕ್ಕ ಕೊಡ್ತಾರ ನಿನಗ. ತಪ್ಪಾಗತ್ತ ನಂಗೆ ಆತ್ಲ ಮತ್ತ ಬಾಯ್ ಬಿಡ ಹಂಗಾರ. ಎಣ್ಣ ಹೌದು ಮೊನ್ನೆ ಆ ಡಾಕ್ಟರ್ ಏನೇನು ಹೇಳಕತ್ತಿದ್ದ ನಿನಗ ನಾನು ಕೇಳಿಲ್ಲ ಅದು. ಬ್ಯಾಡ ಬಿಡಣ್ಣ, ಯಾರ ಮುಂದೆ ಹೇಳೋದು ಬೇಡ. ಅಲ್ಲ ನಾನು ಕ್ಲೋಸ್ ಅದೀವಿ ಹೇಳಾಕೊಲಿಂತಿಲ್ಲ. ಅವ ಡಾಕ್ಟರ್ ನನಗೆ ಅಂದವ ಅದೇನೋ ಸ್ಟಿಂಗು ಏನೇನು ಹಾಕತ್ತಿದ್ದವ. ಹಂಗೇನು ಗುರ್ತಾಗತ್ತ ಮರಿ ಅದಕ್ಕೆ. ನೀ ಯಾರ ಮುಂದೆ ಹೇಳುದಿಲ್ಲ ಅಂದ್ರೆ ಹೇಳ. ಅಣ್ಣ ನಾವೇನೇನು ಗುಪ್ತವಾದ ವಿಷಯ ಯಾರ ಮುಂದೆ ಹೇಳ್ತಾನ ಅಣ್ಣ. ತಡಿ ಯಾರ ಅಂತಾರ ನಿಲ್ರಿ ಯಾಕ್ರಿ ಇಲ್ಲಿ ಕುಂದಿರ್ತಾರ ಇಲ್ಲಿ ನನ್ನ ಮುಂದೆ ಹೇಳೋಣ. ನನ್ನ ಮುಂದಿದ್ರೆ ಅವ್ನು ಭಾರಿ ನೋಡಪ್ಪ, ನಿನ್ನ ಮ್ಯಾಲ ವಿಶ್ವಾಸ ಇಟ್ಟು ಹೇಳ್ತೀನಿ. ಹೇಳ ಆದ್ರೆ ಯಾವ ಕಾಲಕ್ಕೂ ಯಾರ ಮುಂದೆ ಹೇಳಕ್ ಹೋಗ್ಬಾರ್ದು. ಹೇಳ 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 ಏನು ಡಾಕ್ಟರ್ ಅದ ಡಾಕ್ಟರ್ ಹೋಗಿದ್ದಲ್ಲ ಏನದ ಅವರು ಅದೇನೋ ಹಾಕ್ಬೇಕತ್ತ, ಅದು ಹಾರ್ಟಿಗೆ ಏನೋ ಹಾಕ್ಬೇಕಂದ್ರ ಅವರು ಅದಕ್ಕೊಂದು 4-5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. 4-5 ಲಕ್ಷ ಅಂತ? ಅದಕ್ಕೆ ಹಾಕ್ಸ್ಬಿಡಲ್ಲ ಅದಕ್ಕೇನೈತಿ ಹುಚ್ಚ. 4-5 ಲಕ್ಷ ಅನ್ಲಿ ಎಲ್ಲಿಯೋ ನಾವು ಬಡವರು. ಹೇಳ ನೀ ಯಾಕೆ ವಿಚಾರ ಮಾಡ್ತೇವೆ ನಾ ಸತ್ತಿನ ಪಾಲಿಗೆ. ಹುಚ್ಚ ಹುಚ್ಚ ಬಾ ಅದೆಷ್ಟೈತಿ ಹಾಕಿಸ್ಬಿಡ್ತೀನಿ ಬಾ. ಅದೇನಿದೆ ಸೈಕಲ್ ತೂಬಣ್ಣ ಹಾಕ್ಸಕ್. ಅಲ್ಲೂ ಬೆಂಗಳೂರು ಬಾಗಲಕೋಟು ಹಿಂಗ ಹೋಗ್ಬೇಕತ್ತ. ಅಣ್ಣ ನೀ ವಿಚಾರ ಮಾಡಕ್ ಹೋಗ್ಬೇಡ, ರೊಕ್ಕ ವಿಚಾರ ಮಾಡಕ್ ಹೋಗ್ಬೇಡ. ಅವ ಡಾಕ್ಟರ್ ಸಾಹೇಬ್ ಎಷ್ಟು ಬೇಕಾದ್ರೆ ರೊಕ್ಕ ನೀಗ ಅಲ್ದು 4-5 ಲಕ್ಷ ರೂಪಾಯಿ. 5 ಅಷ್ಟ ಹೇಳ್ಯಾನ. ಅದಕ್ಕೆ ಯಾಕೆ ವಿಚಾರ ಮಾಡ್ತೀನಿ ನಾನು. ನಂದು ಹೊಲ ಇಲ್ಲ, ಅದ್ರಾಗ ಒಂದು ಅರ್ಧ ಎಕರೆ ಮಾರಿ ಬಿಡೋನು. ಅದೇನೈತಿ ಕೊಟ್ಬಿಡು. ಅಷ್ಟು ಸಾಲಂಗಿಲ್ಲ ಅಂತಂದ್ರೆ ನಮ್ಮ ಸಾವುಕಾರ ಇನ್ನೊಬ್ಬ ನಿನಗೆಲ್ಲ ಮೊಬೈಲ್ ಕೊಡಿಸಲ್ಲ ಸಾವುಕಾರ ಹಿಡಿನು. ಅವ್ ಕಾಂಟ್ರಾಕ್ಟ್ ಇತ್ತು ಮನಗಂಡ ಮನಿಗಿನೆಲ್ಲ ಹಿಡಿತಾನವ. ಅದ್ರಾಗ ಒಂದ್ ಮನಿ ರೊಕ್ಕ ಕೊಡೋದು ಕೊಡಂಗಿಲ್ಲ ಪಾಪ ನಿನಗೆ. ಪಾ ನೀ ಏನ್ ವಿಚಾರ ಮಾಡಿ, ನೀ ಬದುಕ್ಬೇಕು ನಮ್ಮ ದೋಸ್ತರೊಳಗ ನೀ ಅಷ್ಟೇ. ಬದುಕ್ಬೇಕು ನೀನ್ ನಮ್ಮ ದೋಸ್ತರೊಳಗ. ಯಾರು ಬದುಕಿಸ್ ಬದುಕ್ ಮತ್ತ ನಿಮ್ಮಂತ ದೋಸ್ತರಿದ್ರ ನೀವು ಇಲ್ಲ ಹಿಂಗೆ ಹೆಲ್ಪ್ ಮಾಡಿದ್ರ ನಾ ಬದುಕೇ ಬದುಕ್ತಾನ ಧೈರ್ಯ ಐತಪ್ಪ. ಆದ್ರೂ ನನ್ ನೀವು ಬದುಕಿಸ್ಕೊಂಡ್ರಿ ಅಂದ್ರ ನಿಮ್ ಋಣದಾಗ ಇರೋದಿಲ್ಲ ನೋಡಪ್ಪಣ. ಅದ ಏನ್ ಮಾಡ ಹೊಡೆದ್ ಇಲ್ಲ ನಾ ಎಲ್ಲೋ ದುಡ್ದು ನಿಮ್ ಋಣ ಕಡೆ ತೀರ್ಸಿ ಈ ಊರ್ ಬಿಟ್ಟು ಮತ್ತೆ ದುಡಿಯಾಕ ಹೋಗಿ ನೀನು. ಇದ ಊರಾಗ ಬಾಕ ಬಾರ್ಲೆ ಬಿಡ್ಬೇಕು ನೀನ. ಅದ 400 ರೂಪಾಯಿ ತಗೊಂಬರ ಡೈಲಿ. ಮತ್ತೇನಪ್ಪ ಇದ್ದಷ್ಟು ತಗೋಬೇಕು. ಒಟ್ಟು ನಿಮ್ ಋಣ ತೀರಿಸ್ತು ನೋಡ್ರಿ. ಹೌದಾ? ನೀನು ಇನ್ನೂ ಮದ್ವೆ ಆಗಿಲ್ಲ ಬಿಟ್ಟಿಲ್ಲ ಅಂತ ಈಗ ಮುಕ್ ಮಾಡಕತ್ತಿ ನೀನು. ಹುಚ್ಚ ಬರೀ ಯಾವಾಗ ನೋಡಿದ್ರು ಬರೀ ಈಗ ಕಾಮಿಡಿನ ಮಾಡ್ತಿದ್ದಿಲ್ಲ. ಏನ ಮೊನ್ನೆ ರೊಕ್ಕ ಕೊಟ್ಟಿದ್ನಲ್ಲ ಇನ್ಶೂರೆನ್ಸ್ ಕಟ್ಟಿ ಬಂದೆ ಹೋಗಿ. ಅಣ್ಣ ಕಟ್ಟಿ ಬನ್ನಿ. ಒಂದ್ ಮಾತು ಹೇಳಿದ್ದಿಲ್ಲ ನಾನು ನಿನಗೆ. ಏನು? ಮೊನ್ನೆ ಒಬ್ರು ದೋಸ್ತಂತಿಕ ರೊಕ್ಕ ಇಸ್ಕೊಂಡ್ ಹೋಗಿ ಕಟ್ಟಿ ಬನ್ನಿ. ಇವತ್ತು ನೀ ಕೊಟ್ಟಿದ್ದ ಅದನ್ನ ಅವ್ರಿಗೆ ಕೊಟ್ಟು ಬಂದ್ಬಿಟ್ಟು ಸುದ್ದಿ ಮಾಡಿದಿಲ್ಲ. ಹೌದು ಬರಾಕ ಯಾಕೆ ಲೇಟ್ ಮಾಡಿದೆ? ಅದು ಇಲ್ಲ ಅವ ಇತ್ತಿತ್ಲಾಗ ಹಿಂದಿ ಕಲಿ ಹಿಂದಿ ಅವ ಏನೋ ಹೇಳಕ್ ಅದ ದವಾ ಗುವಾ ಏನೋ ಅಂತಾನ. ನನಗೂ ಮೊನ್ನೆ ಬಹು ಅಂದವ ನನಗ್ ಬಹು ಅಂದ. ನಾನು ಏನೇನು ಮಾತಾಡ್ತಿರೇನಪ್ಪ ನೀವು. ಒಂದಿಟ್ಟ ಫೋನ್ ಬಂತು, ಮಾಲಕನ್ ಫೋನ್ ಬಂತು, ರೊಕ್ಕ ಕೊಡ್ಬೇಕು. ನೀ ಮನುಷ್ಯರ ಪೈಕಿ ಅದಿಲ್ಲ. ಅಲ್ಲೋ ನಾನು ಮುಂದೆ ಹೇಳ್ಬೇಡ ಅಂತ ಹೇಳ್ತೀನಿ. ನೀನ ಊರ್ ತುಂಬ ಹೇಳ್ಕೊಂತ ಹೇಳಿದೆ ದವಾಖಾನೆ ಹೋಗಿನಿ. ಅವ್ನು ಕೇಳ್ತಿದ್ದೆ ದವಾಖಾನೆ ಯಾಕೆ ಹೋಗ್ಯಪ್ಪ ಅಂದ್ರೆ ಏನು ಹೇಳ್ತಿದ್ದೆ. ಬಾಯಿಗೆ ಬಂತ ಮಾರ. ಹೌದು ದವಾಖಾನೆ ಯಾಕೆ ಹೋಗಿದ್ದೆ? ಮತ್ತೆ ಸ್ವಲ್ಪ ಸುತ್ತಾಕಿದ್ದಿತ್ತು. ಮತ್ತೊಂದು ಇಂಜೆಕ್ಷನ್ ಮಾಡಿ 1-2 ಗುಳಿಗೆ ಬರ್ಕೊಟ್ರ. ಹೌದಾ? ನೀ ಹೇಳಿದೆಪ್ಪ ನಾನು. ನೀ ಇನ್ನು ಮುಂದೆ ಮಾತಾಡಿದ್ ನೋಡಿದಿಲ್ಲ. ಅವ ಇನ್ನೂ 15-20 1 ತಿಂಗಳೊಳಗ ಹೊರಗೆ ಒಳಗ ಮಾರ್ತಾನಂತವ. ಆ ಮಾರಿ ಮೇಲೆ ರೊಕ್ಕ ಕೊಡ್ತೀವಿ ನೋಡು. ಆ ರೊಕ್ಕ ಕೊಟ್ಕೊಂಡು ಹೋಗಿ ಮೊದಲು ಅದೇನದು ಪೈಪ್ ಏನೋ ಟ್ಯೂಬ್ ಏನೋ ಹಾಕ್ಸ್ಕೊಂಡ್ಬಿಡು. ಕರೆಕ್ಟ್ ಆಗತ್ತೆ. ಯಾವ ಚುಚ್ಚೋದು ಅದು ದಿವಸ ಚುಚ್ಚಂಗ್ಲು. ಭಾಳ ಟೆನ್ಷನ್ ಮಾಡ್ಕೊಂಡಿದ್ರ ಯಾವ್ದೋ ಒಂದು ವಿಚಾರ ಮಾಡ್ಕೊಂಡಿದ್ರ ಅವಾಗ ಸ್ವಲ್ಪ ಚುಚ್ಚಿದಂಗ ಆಕತಿ. ಇಷ್ಟ ನೀ ಯಾಕೆ ಟೆನ್ಷನ್ ಮಾಡ್ಕೊಂತೀವ? ಬಿಟ್ಬಿಡು ಎಲ್ಲ ಟೆನ್ಷನ್. ಎಲ್ಲ ಕೊಡಿಸಿಲ್ಲ ಮಗಳಿಗೆ. ಈಗ ಮತ್ತೆ ಮಗಳಿಗೆ ಕೊಡಿಸಿಲ್ಲ ಮತ್ತೆ ಟೆನ್ಷನ್ ಯಾಕೆ ಬರ್ತೀನಿ ಆಗಲ್ಲ. ಈಗ ನೋಡು ನನಗೆ ಎಷ್ಟು ಮಂದಿ ಟೆನ್ಷನ್ ಕೊಡ್ತಾರ. ಒಬ್ಬ ನಂದು ಎದಕ್ಕೆ ಕಸ್ ಅನ್ಬೇಕು ಆತ ಮುಗಿಸಿದೆ ಅಣ್ಣ. ಫೋನ್ ಬಂದಿತ್ತಾಳಪ್ಪ. ಚಿಕ್ಕಾಡ ಏನಿದು ಉಣ್ಣೆನಿದು? ಏನ್ರಿಪ್ಪ ಸಣ್ಣ ಸಣ್ಣ ಉಣ್ಣೆ ಅದಾವಣ್ಣ. ಉಣ್ಣೆ ಸಣ್ಣ ಸಣ್ಣ ನೋಡಿದ್ವಿ ಉಸಕಲ್ಲ ಉಗದಾರ್ಲ ಹಂಗ. ಉಸಿನಾಗಿರ್ತಾವ ಉಣ್ಣೆ. ಆಡಿನೋ ಬರ್ತಾವಪ್ಪ. ಏನಿಲ್ಲ. ಮತ್ತೇನಪ್ಪ
ಮತ್ತೇನು ನೋಡಿ ಅಣ್ಣ ಒಂದ್ ಮಾತು ಕೇಳ್ದ ಮರ್ದಿದ್ದೆ ನಮ್ಗೆ ನಾವು ಹಾವಿನ ಪ್ರೇಮ ಹೇಳಿದ್ದ ನನಗೆ ಪೂಜೆ ಗೀಜೆ ಹಂಗ್ ಮಾಡಿಸ್ಬೇಕು ಹಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಅದೆಲ್ಲ ಮಾಡಿಸಿನ ಒಂದು ಯಾರು ಸಿಗವಲ್ರಿ ಮದ್ವೆ ಹಾಕ್ರಿ ಅಂತಂದ್ ನನಗ ವ್ರತ ಎಲ್ಲ ಮಾಡಿ ಎಲ್ಲ ಮುಗಿಸಿನ ಹೆಣ್ಣ ಅವ್ರ ಕಡೆ 10 ಇವ್ರ ಕಡೆ 20 ಇಸ್ಕೊಂಡು ಎಲ್ಲಾ ಕೆಲಸ ಮುಗಿಸಿನಿ ಮತ್ತ ಆ ಮುದುಕಿಗೆ ಹೇಳಿನಿ ಮೊದಲ ಮುದುಕಿ ಆ ಪೂಜೆ ಮಾಡೋಕಿನ ಮುಂಚೆ ಭಾರಿ ಅಂದ್ಲು ಈಗ ಯಾಕೆ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ ಇಲ್ಲಿ ಆ ಪೂಜೆ ಉಲ್ಟಾ ಆಗೈತಲ್ಲ ಮತ್ ನನಗೇನ್ರಿ ಹುತ್ತಿನ ಪೂಜೆ ಮಾಡಂದಿರ ಅದನ್ನ ಮಾಡಿನ ಅಲ್ಲಿ ಮಣ್ಣು ತಗೊಂಡೋಗಿ ಪೂಜೆ ಮಾಡಂದ್ರಿ ಅಣ್ಣ ಅವ್ರು ಅದನ್ನ ಮಾಡಿ ನಂಗೆ ಎಲ್ಲೇ ಉಲ್ಟಾ ಹೊಡಿತಾನ ಅನ್ಸಾತದ ಅವ್ರ ಅಜ್ಜಾರು ಒಂದ್ ಹೊತ್ತಿನ ತಗೊಂಬತ್ತಿದ್ರಲ್ಲ ಇವ್ 3 ಹೊತ್ತಿನ ತಗೊಂಬಂದಾನಿ ಪುಣ್ಯಾತ್ಮ 3 ಗಂಟೆ ಬೂತಾವ ನೋಡು ಅಂದೇ ಬಿಟ್ರ ಮೊದಲು ಅಜ್ಜಾರ ಆಶೀರ್ವಾದ ಮಾಡ್ರ ಅದಕ್ಕೆ ನೀವ್ ಒಂದ್ ಯಾಕ ಮೂರ್ ಸಿಗ್ತಾ ಹೋಗಂದಾರ ಅವ್ರು ಆ 3 ಬೇಡ ಅಣ್ಣ ನಡಬೇಕಿಂದ ಅಂದ್ರೆ ಸಿಗ್ಬೇಕಲ್ಲ ನನಗೆ 3 ಸಿಗ್ಲಿಕ್ಕೆ ನಡಬೇಕಿಂದ್ರೆ ಸಿಗ್ಬೇಕಲ್ಲ ಮುದುಕಿನೂ ಸಿಗುವಳು ಹೆಂಗ ಏನು ನನಗ ಮೊಮ್ಮಗ ಬರ್ತಿದ್ ಮೊದಲು ಬಂದ ನೋಡು ಯಾಕೆ ಹೋಲಿ ಮಗ ನೋಡಲಿ ನೀರ್ ಹೊಡೆದಿಲ್ಲ ಬಿಟ್ಟಿಲ್ಲ ಮನಿ ಹೆಂಗ್ ಒಣಗೈತಿ ನೋಡೋದು ಮುಗಿತ ಹೌದಾ ಅದಕ್ಕೊಂದ್ 4 ತಗಡ್ರ ಹಾಕ್ರು ನಾ ಇಲ್ಲಿ ಎದ್ದು ಬಿಡ್ತೀನಿ ಸುಮ್ಮ ನೋಡ್ಕೋತ ಏನಮ್ಮ ಈ ರೊಕ್ಕಿಲ್ಲ ಅನ್ನತ್ತಾಳು ಗೃಹಲಕ್ಷ್ಮಿ ರೊಕ್ಕನು ಇಲ್ಲ ಏನೂ ಇಲ್ಲ ಎಲ್ಲ ಹಾಕಿ ಖಾಲಿ ಆಗ್ಬಿಟ್ಟಿವ್ ಗೃಹಲಕ್ಷ್ಮಿ ಪೂರ್ತಿ ಇದಕ್ಕೆ ಹಾಕ್ಬಿಟ್ರಲ್ಲ ಎಲ್ಲ ಇದಕ್ಕೆ ಹಾಕ್ಬಿಟ್ಟಿವ್ ನೋಡಪ್ಪ ಮಾರ ಎಲ್ಲ ಖಾಲಿ ಆಗ್ಬಿಟ್ಟಿವ್ ಅಜ್ಜ ಈಗ ಒಟ್ಟ ಏನಿಲ್ಲ ಈಗ ಏನು ಇಲ್ಲ ಅದಕ್ಕೆ ಹೇಳಾಕತ್ ನಾ ನಿಮ್ ಕಟ್ಗೋರು ನಿಮ್ಮ ಆಯಿನ ಯಾರ ಕೊಡ್ರಿ ನಂಗ ಸಾಕ್ತೀನಿ ಮೋರ್ ನಿಮ್ಮೆಲ್ಲ ಏನ್ ಮಾತಾಡ್ತೀವಿ ಮರ ಮೊಮ್ಮಗಣ್ಣ ಏನ್ ಸ್ವಂತ ಮೊಮ್ಮಗಣ್ಣ ನಿನಗ ಅದ ಮೊಮ್ಮಗ ಹಚ್ಚಿಲ್ಲ ಹಂಗಲ್ಲ ನಾ ಇನ್ನು ನಾ ಕಟ್ಕೊಂಡಿದ್ದಂದ್ರ ಈಗ ಸ್ವಂತ ಹಾಕಿದ್ದೀವ ಹುಚ್ಚ ನಾಳೆ ನನ್ನ ಮಣ್ಣ ಇವ ಕುಡ್ದೆ ಹೆಂಗತಿ ಮತ್ತೇನ್ ಯಾವ ಸಿಗ್ಲಿಕ್ಕ ಇವ ಕಟ್ಬಿಟ್ನ ಹೌದು ನಿನಗೆ ಹೇಳುದ ಮರ್ತನ ಮತ್ತೇನು ನೀನ್ ಬಾಳ ಮರಿತಿ ಬಿಡ ನಾನ್ ನೋಡಿದ್ವಿ ಯಾಕಂತ ನಮ್ಮ ಆಯಿ ಕನ್ಯಾ ನೋಡಿದ್ಲತ್ ನಿನಗ ಕರೆ ನೋಡ್ಯಾಳಂತ ನೋಡ್ಯಾಳಂತ ಅದೇನ್ ಸದಾ ಬದಗೈತೆ ಬರೀ ಅದ ಮರ ಕನ್ಯಾ ಹೌದಾ ಹೇಗಾರ ಅದನ್ನ ಮಾತಾಡತ್ತೀನಿ ಹೌದಂತೆ ಒಟ್ಟ ಸಾವಿ ನೋಡು ನಿಮ್ಮ ಆಯಿಗೆ ಒಟ್ಟ ಸಾವಿ ನೋಡು ಪೂಜೆ ಮಾಡಿದ ಫಲ ನೋಡಿ ಈಗ ಸಿಕ್ತಿ ನಿನಗ ನಮ್ಮ ಆಯಿ ಕನ್ಯಾ ನೋಡ್ಯಾಳ ನಿನಗ ನೋಡ್ಯಾಳ ಆದ್ರ ಕಟಾಪ್ರಜ್ ಎಂದ ಖಾಲಿ ಇರ್ತಾನಲ್ಲ ಅಂದ ಕರ್ಕೊಂಬ ಅಂದಾಳ ಎಂತ ಕೆಲಸ ನೀ ಮಾಡಿ ಎಂದ ಖಾಲಿ ಇರ್ತಿ ಯಾವ ಕಾಲಿ ಇರ್ತನೋ ಮರ ಬಾಳ ಕೆಟ್ಟ ಬಿಜಿಯಪ್ಪ ಮರ ಒಂದ್ ದಿವ್ಸ ನನಗ್ ಬಿಡುರಂಗ ನೋಡು ಹಂಗ 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 ಹೋಗುದು ಯಾಕೋ ಹೌದೌದು ಕಲಿಯಿಲ್ಲ ಮಗನ 24 ತಾಸ ಅವನಿಂದ ಅಡ್ಡಾಡ್ತಿ ಒಟ್ಟು ಬಿಸಿ ಇರ್ತಾನಂತ ಕಲ್ತು ಒಂದು ಹತ್ತೇನ ಅದನ್ನ ಕಲಿ ಅಂದ್ರ ಹಂಗ ನಿನ್ನಿಂದ ಅಡ್ಡಾಡ ಕಲಿ ಅನ್ನ ಮತ್ತೆ ಏನ್ ಕೆಲಸ ನಾ ಫ್ಯಾಕ್ಟರಿ ಕೆಲ್ಸಕ್ಕೆ ಹೋದ್ರು ಹೊರಗ್ ಬಂದ್ ಕೂತ್ ಬಿಟ್ಟಿರ್ತಿ ಒಳಗ್ ಬಾ ಕೆಲ್ಸಕ್ಕ ಅಂದ್ರ ನಾಳಿಗ್ ಬರ್ತೀನಿ ಇಂತ ವೇಸ್ಟ್ ನಾಳೆ ಅದು ನೀನು ಏನ್ ಮಾಡೋದ್ ಬಿಡು ಕೆಲಸನ ಆಗುವ ನೌಕರಿ ಕೇಳ್ಕೊಂಬ ಅಂದಾರ ನಿಂದ ನೌಕರಿ ಇಲ್ಲ ಅಂತ ಹೇಳು ಮೊದಲು ಮದ್ವಿ ಆಮೇಲೆ ಫಸ್ಟ್ ಒಂದ್ ತಿಂಗಳ ಜೀವನ ಮಾಡವ ಅದು ಬರೋಬರಿ ಹೆಸರು ನೌಕರಿ ಹಿಡಿಯವ ಏಕ ಇಲ್ಲ ಹಂಗ ಹೇಳಿ ಡೈರೆಕ್ಟ್ ಅವ್ರಿಗೆ ಹಂಗ ಹೇಳ್ಬಿಡು ಅದಕ್ಕೆ ಅಂಜಿಕಿಲ್ಲ ಮೊದಲು ನಾವ್ ಬಂದ್ ನೋಡ್ತೀವಿ ನೋಡಿ ಆಮೇಲೆ ಡಿಸ್ಕಸ್ ಮಾಡ್ತೀವಿ ಒಂದ್ ಜೋಡಿ ಆಧಾರನೆಲ್ಲಾರು ತಗೊಂಡ್ ಬರ್ಸಂಗ ಏಣ ನಾ ಇರುತ್ತ ಅಂಜಾಕ್ ಹೋಗ್ಬಿಡ್ರಿ ನೀವು ಯಾರು ಬಿಡಿದ್ರಿ ನಿಮ್ಮನ್ನ ಮೊದಲು ಹೋಗಿ ನೋಡ್ಕೊಂಡ್ ಬರೋನು ಕನ್ಯಾ ಅದೇನ್ರ ಫಿಕ್ಸ್ ಆತು ಅಂತಂದ್ರ ಮುಂದ್ ದುಡಿಯಾಕ ಹೋಗುನು ಮಾಡ ದಕ್ಷಿಣ ಹಾಕೇನ್ರ ಈಗ ಕನ್ಯಾ ನಾನ ಅವ್ನ ಕಡೆ ತಗೊಂಡ್ಬರ್ಬೇಕಂತ ಮಾಡಿದ್ದೆ ಹಿಂಗ್ ಮಾಡೋನು ಅಲ್ಲಿ ಹೋಗುನು ಅದೇನ್ರ ಫಿಕ್ಸ್ ಆತಿಲ್ಲ ನಿಂಗೆ ಏನ್ ಬೇಕಾದ್ ಕೊಡ್ತೀನಿ ಗ್ಯಾರಂಟಿ ಗ್ಯಾರಂಟಿ ಹೇಳ ಮಾಡಪ್ಪ ಈಗ ಹೊಂಟ ಬಿಡು ಖಾಲಿ ಇದೆಯಾ ಪೂರ್ತಿ ಖಾಲಿ ಅದ್ರ ಮರಿ ಇಡ್ತಾರೆ ಏನು ಹ್ಞೂ ಅಣ್ಣ ನಾಳೆ ಆಯ್ತಣ್ಣ ಇದು ಏನಾರ ಫಿಕ್ಸ್ ಆತಂದ್ರ ನನಗ್ ಹೊಸ ಅರಿವಿ ಓ ನಿನಗೆ ಕಾಯಂ 2 ಜೋಡ್ ಮಾಡ್ಸ್ಬಿಡು ಬಾ ಓಕೆ ಪ್ಯಾಂಟ್ ಹಾಕೊಂಡ್ ಬರ್ತಂಗಪ್ಪ ನಾ ಹೋಗಿ ಮನಿಗೆ ಹೋಗಿ ಪ್ಯಾಂಟ್ ಹಾಕೊಂಬು ನಮಸ್ಕಾರ ನನ್ನ ಬಗ್ಗೆ ಹೇಳೋರಿ ನಮಸ್ಕಾರ ರೀ ನಾ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡಕತ್ತೀನಿ ಇವ್ರು ಮುದೋಳ ಕಟ್ಟಪ್ಪ
ವಿಷಯ ಏನು ಅಂದ್ರ ನಮ್ದೊಂದ್ ಯೂಟ್ಯೂಬ್ ಚಾನೆಲ್ ಆಗೈತಿ ಅದ್ರ ಹೆಸರು ಮುದೋಳ್ ಕಟ್ಟಪ್ಪ ಅಂತ. ಇಷ್ಟು ದಿನ ನಮ್ ಪ್ರೀತಿ ತೋರ್ಸಿರಿ, ನಮ್ನ ಬೆಳೆಸಿರಿ, ಹಂಗ ನಮ್ ಚಾನೆಲ್ ಬೆಳೆಸ್ರಿ. ನಮ್ ಚಾನೆಲ್ ಹೆಸರು ಹೇಳ್ರಿ ಪಟ್ನ. ಮುದೋಳ್ ಕಟ್ಟಪ್ಪ ಅಂತ ಹೇಳಿಲ್ಲ. ನಮ್ಮ ಮುದೋಳ್ ಕಟ್ಟಪ್ಪ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಗಂಟಿ ಜೋರಾಗಿ ಬಿಡ್ರಿ. ಮರಿಬ್ಯಾಡ್ರಿ. ನಮಸ್ಕಾರ ರೀ. ನಮಸ್ಕಾರ.